ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅದರ ಮೊದಲ ಸಭೆ ಇವತ್ತು ಆಯಿತು. ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆ. ಆದರೆ ಈ ಸಭೆಯಿಂದ ಬಿಜೆಪಿ ದೂರ ಉಳಿದಿದ್ದು ಅಲ್ಲದೆ ಪ್ರತ್ಯೇಕವಾಗಿ ಸಭೆ ಕೂಡ ನಡೆಸಿದೆ. ಬೆಂಗಳೂರಿನ ಮಲ್ಲೇಶ್ವರಂನ ಕಚೇರಿಯಲ್ಲಿ ನಡೆದಂತಹ ಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತ್ಯೇಕವಾಗಿ ಸಭೆಯನ್ನು ಕೂಡ ಇವತ್ತು ನಡೆಸಿದ್ರು. ಬೆಂಗಳೂರಿನ ಶಾಸಕರಾದ ಎಸ್.ಆರ್. ವಿಶ್ವನಾಥ್, ಮುನಿರತ್ನ, ಎಸ್. ಮುನಿರಾಜು, ಸಿ.ಕೆ. ರಾಮಮೂರ್ತಿ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಮತ್ತೊಂದು ಕಡೆ ಸಿಎಂ ನೇತೃತ್ವದಲ್ಲಿ ನಡೆದಂತಹ ಒಂದು ಮೀಟಿಂಗ್. ಈ ಒಂದು ಸಭೆಗೆ ಬಿಜೆಪಿಯ ನಾಯಕರುಗಳು ಗೈರು ಹಾಜರಾಗಿದ್ದರು. ಸಿಎಂ ಮತ್ತು ಡಿಸಿಎಂ ಈ ಸಭೆಯನ್ನು ನಡೆಸಿದ್ರು. ಜಿಬಿಎ ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿ ಈಗ ಏನು ರೂಪುಗೊಂಡಿದೆ ಅದರ ಮೊದಲ ಸಭೆ. ಅದರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಬಂದಿರಲಿಲ್ಲ. ಇವರೆಲ್ಲರೂ ಸಪರೇಟ್ ಆಗಿ ಒಂದು ಸಭೆಯನ್ನು ಇವತ್ತು ಮಾಡಿದರು. ಅಂತ ಇಂಥ ತರಾತುರಿಯಲ್ಲಿ ನೀವು ಮಾಡೋದ್ಯಾಕೆ? ಏನು ಔಟ್ ಗೋಯಿಂಗ? ಏನಾದರೂ ಔಟ್ ಗೋಯಿಂಗು ಇನ್ಕಮಿಂಗ್ ಏನಾನ ಇದೆಯಾ ಸರ್ಕಾರದಲ್ಲಿ? ಭೋಜನ ಕೂಟ ಬೇರೆ ಇದೆ, ಅದ್ಯಾಕೆ ಕರೆದಿದ್ದಾರೋ ಗೊತ್ತಿಲ್ಲ. ಇಲ್ಲಿ ಆ ತರಾತುರಿಯಲ್ಲಿ ಜಿಬಿಎ ಮೀಟಿಂಗು, ನೋಟಿಸ್ ಇಲ್ಲ, ಅಜೆಂಡಾ ಇಲ್ಲ. ತೊಗಲಕ್ ರಾಜ್ಯ ಇದು, ಒಂಥರ ತೊಗಲಕ್ ದರ್ಬಾರ್ ತರ ಮಾಡ್ತಾ ಇದ್ದಾರೆ. ಅದರಿಂದ ಇಲ್ಲಿ ಒಂದ್ ಕಡೆ ಇಡೀ ಬೆಂಗಳೂರು ಹಳ್ಳ ಬಿದ್ದ ರಸ್ತೆಗಳು, ಡೆವಲಪ್ಮೆಂಟ್ ಇಲ್ಲ. ಇನ್ನೊಂದು ಕಡೆ ಸಂವಿಧಾನದ ಆಶಯಗಳೇನಿದೆ ಅದನ್ನ ಕಗ್ಗೊಲೆ ಮಾಡ್ತಾ ಇದ್ದೀರಾ. 74th ಅಮೆಂಡ್ಮೆಂಟ್ನ ಕಗ್ಗೊಲೆ ಮಾಡ್ತಾ ಇದ್ದೀರಾ. ರಾಜೀವ್ ಗಾಂಧಿ ತಂದಿದ್ದು ಅವ್ರಿಗೆ ಅವಮಾನ ಮಾಡ್ತಾ ಇದ್ದೀರಾ. ಇದರಿಂದ ನಾವು ಇವತ್ತು ಈ ಸಭೆಯನ್ನ ಬಹಿಷ್ಕಾರ ಮಾಡಿದ್ದೀರಿ. ಒಂದು ನೋಟಿಸ್ ಸರಿ ಇಲ್ಲ, ಮತ್ತೆ ಇಲ್ಲಿ ಕೇಳಿರೋ ಅಜೆಂಡಾ ಎಲ್ಲಾನು ಕೂಡ ಮೇಯರ್ನ ನಾಮಕಾವಸ್ಥೆ ಮೇಯರ್ ಮಾಡೋವಂಥದ್ಕೆ ಯಾರ್ಯಾರು ಕಾರ್ಪೊರೇಟರ್ ಚುನಾಯಿತರಾಗಿದ್ದಾರೆ ಅವರೆಲ್ಲರಿಗೂ ನಾಮಕಾವಸ್ಥೆ ಮಾಡೋವಂಥದ್ಕೆ ತಂದಿರೋಂಥ ಒಂದು ಮರಣ ಶಾಸನ ಇದು.